ಕ್ಷಮೆ ಕೇಳ್ತಿದ್ದೀನಿ ಅನುಪಮ. ನನ್ನ ಕ್ಷಮಿಸ್ಬಿಡು. ನಾನು ನಿನಗೆ ತುಂಬ ಅನ್ಯಾಯ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಅನುಪಮ. ರಿಯಲಿ ಸಾರಿ. ಸಾರಿ ಫಾರ್ ಎವ್ರಿಥಿಂಗ್ ಅನುಪಮ. ನೋಡಿ ಮಿಸ್ಟರ್ ವನರಾಜ್, ಕಾವ್ಯ ನಿಮ್ಮನ್ನ ಬಿಟ್ಟು ಹೋಗಲಿಲ್ಲ. ಅವಳು ಬಿಟ್ಟು ಹೋಗ್ಬೇಕಾಗಿ ಬಂತು. ನೀವೇ ನಿಮ್ಮ ಕೈಯಾರೆ ಅವಳನ್ನು ನಿಮ್ಮಿಂದ ದೂರ ಮಾಡ್ಕೊಂಡ್ರಿ ಅಂತ ಹೇಳ್ಬೋದು. ಅವಳು ತುಂಬ ಪ್ರಯತ್ನ ಪಟ್ಟಿದ್ಲು. ನಾವು ನಮ್ಮ ಸಂಬಂಧಗಳನ್ನು ಸಂಭಾಳಿಸ್ಬೇಕು, ಅವುಗಳನ್ನು ಕಾಪಾಡ್ಕೊಳ್ಳೋ ಅಂತ ಪ್ರಯತ್ನ ಪಡ್ಬೇಕು ನಾವು. ಆದರೆ ಒಂದು ಸಮಯದ ನಂತರ ಆ ಸಂಬಂಧ ನಮಗೆ ಭಾರ ಆಗ್ಬಿಟ್ಟಾಗ ಆ ಭಾರವನ್ನು ನಾವು ಕೆಳಗಡೆ ಇಳಿಸ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು. ಯಾಕಂದರೆ ಮುಂದಕ್ಕೆ ಹೋಗೋದ್ರ ಹೆಸರೇ ಜೀವನ.